स्वागत है आपका बी न्यूज नेशन में। मैं हूं आबिद हुसैन शेख। बीजापुर में करंट लगने से बड़ा हादसा, वायरमैन श्रीधर नमानी की मौत, मची हलचल। बीजापुर में एक दर्दनाक बिजली हादसा सामने आया है, जहां वायरमैन श्रीधर नमानी की ड्यूटी के दौरान ही मौत हो गई। जानकारी के मुताबिक श्रीधर इलेक्ट्रिक पोल पर रिपेयर का काम कर रहे थे और उन्हें लाइन क्लियरेंस दिया गया था, लेकिन काम के दौरान अचानक करंट चालू होने से उन्हें जोर का इलेक्ट्रिक शॉक लगा और वो पोल से नीचे गिर पड़े। हादसे के बाद इलाके के लोगों और परिवार वालों में जबरदस्त गुस्सा देखने को मिला। उनका आरोप है कि एलसी देने के बावजूद बिजली सप्लाई पूरी तरह बंद नहीं की गई थी। साथ ही ये भी आरोप लगाया गया है कि श्रीधर को वक्त पर सही इलाज नहीं मिला और हॉस्पिटल में भी लापरवाही बरती गई। मौके पर जमा लोगों ने हेस्कॉम डिपार्टमेंट के खिलाफ प्रोटेस्ट किया और जिम्मेदारों पर सख्त एक्शन की मांग उठाई। कुछ परिवार वालों ने इस मामले में साजिश और पर्सनल दुश्मनी का भी शक जताया है। उनका कहना है कि श्रीधर को उनके पहुंचने से पहले ही साइट से हटा दिया गया, जिससे कई सवाल खड़े हो रहे हैं। हेस्कॉम के असिस्टेंट एग्जीक्यूटिव इंजीनियर रूपेश शाह ने कहा है कि पूरे मामले की डिपार्टमेंट से इंक्वायरी शुरू कर दी गई है, एफआईआर भी दर्ज कर लिया गया है। डिपार्टमेंट की तरफ से विक्टिम के परिवार को कंपेंसेशन, इंश्योरेंस और हर मुमकिन मदद देने का भरोसा दिया गया है। फिलहाल पुलिस और बिजली विभाग दोनों मामले की जांच में जुटे हुए हैं और लोग इंसाफ की मांग कर रहे हैं। ये दर्दनाक हादसा बसवन बागेवाड़ी तालुका हेगद्याळ तांडा में घटी है। ನಾನು ರೂಪೇಶ್ ವಿ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಎಸ್ಕಾಂ ಬಸವನ ಬಾಗೇವಾಡಿ. ನಮ್ಮದು ಬಾಗೇವಾಡಿ ವ್ಯಾಪ್ತಿಯಲ್ಲಿ 5 ಶಾಖಾಧಿಕಾರಿಗಳು ಬರ್ತಾರೆ, 5 ಸೆಕ್ಷನ್ಸ್ ಬರ್ತವೆ. ಮನಗೋಳಿ, ಮಂಗಳೇಶ್ವರ ಮತ್ತು ಹೂವಿನಪರ್ಗಿ, ಬಾಗೇವಾಡಿ ಪಟ್ಟಣ ಮತ್ತು ಬಾಗೇವಾಡಿ ರೂರಲ್ ಅಂತ ಬರುತ್ತೆ. ಇವತ್ತು ಆಗಿದ್ದ ಘಟನೆ ಏನಂದ್ರೆ, ಮನಗೋಳಿ ಸೆಕ್ಷನಲ್ಲಿ ನಮ್ಮ ಸಿಬ್ಬಂದಿಯಾದ ಶ್ರೀಧರ್ ಲಮಾಣಿಯದು 8:48 ಇಸಿದು ಮೇಲೆ ಕೆಲಸ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ತೆಳಗೆ ಬಿದ್ದಿಸಿಂದ ಮೃತ್ಯು ಆಗಿರ್ತಾನೆ. ಅದು ಫೀಡರ್ 11 ಮತ್ತು ಫೀಡರ್ 12 ಉಕ್ಲಿ ಸ್ಟೇಷನ್ ಇಂದ ಎಲ್ಸಿ ತಗೊಂಡಿರ್ತಾರೆ ಶಾಖಾಧಿಕಾರಿಗಳು, ಉಕ್ಲಿ ಅಂತೇಳಿ. ಉಕ್ಲಿ ಶಾಖಾಧಿಕಾರಿ ಎಲ್ಸಿ ಕೊಟ್ಟ ಮೇಲೆ ಅವರು ಕೆಲಸಕ್ಕೆ ಏನದ ಮೇಲೆ ಹತ್ತಿರ್ತಾರೆ. ಮತ್ತದು ಆಗಿದ ತಕ್ಷಣ ನನಗೆ ಉಕ್ಲಿ ಶಾಖಾಧಿಕಾರಿಯಿಂದ ಕಾಲ್ ಬರ್ತದೆ. ಸುಮಾರು 10 ಗಂಟೆ 15 ನಿಮಿಷಕ್ಕೆ ಕಾಲ್ ಬರ್ತದೆ, ಸರ್ ಹಿಂಗೆ ಆಗ್ಯದ ಅಂತ ಹೇಳಿ. ನಾವು ತುರಂತ ಇಲ್ಲಿ ಘಟನೆ ಸ್ಥಳಕ್ಕೆ ಬರ್ತೀವಿ. ಮತ್ತು ಉಕ್ಲಿ ಸೆಕ್ಷನ್ ಆಫೀಸರ್ನು ಬಂದು ಹೋಗಿದ್ದಾರೆ, ನಮ್ಮೆಲ್ಲ ಶಾಖಾಧಿಕಾರಿಗಳು ಬಂದಿದ್ದಾರೆ, ನಮ್ಮೆಲ್ಲ ಸಿಬ್ಬಂದಿ ಬಂದಿದ್ದಾರೆ. ಈಗ ಅವರು ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಆಗಿದ್ರ ಕಾರಣ ಈಗ ಮುಂದಿಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ನಲ್ಲಿ ಏನು ಮೆಕ್ಯಾನಿಕಲ್ ಇಂಜುರಿ ಆಗಿದೆ, ಏನು ಎಲೆಕ್ಟ್ರಿಕಲ್ ಇಂಜುರಿ ಆಗಿದೆ, ಅದು ರಿಪೋರ್ಟ್ ಮೇಲೆ ನಮ್ಮ DI ಅವರು ಸರ್ಟಿಫೈ ಮಾಡ್ತಾರೆ. ನಮ್ದು ಕಂಪ್ನಿ ವತಿಯಿಂದ ಅವ್ರಿಗೆ ಏನು ಬೆನಿಫಿಟ್ಸ್ ಕೊಡಬೇಕಾಗಿದ್ದು ನಾವು ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಮನೆಯವರಿಗೆ ನೌಕರಿ ಕೊಡೋದಾಗಲಿ, ಅವರು ಇನ್ಶೂರೆನ್ಸ್ ಕೊಡೋದಾಗಲಿ, ಅವ್ರಿಗೆ ಕಾಂಪೆನ್ಸೇಷನ್ ಕೊಡೋದಾಗಲಿ, ಅದು ನಾವು ಸರ್ಕಾರ ಮಟ್ಟಕ್ಕೆ ಎಲ್ಲ ಪ್ರಸ್ತಾವನೆ ಕೊಟ್ಟು ಕಳಿಸ್ತೀವಿ. ಮಣ್ಣು ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಸರ್, ಈಗ LC ತೋಡ್ ನಂತರ ಈ ಘಟನೆ ಆಗಿದ್ದಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಸರ್? ನೋಡ್ರಿ ಸರ್, LC ತೊಗೊಂಡ್ಮೇಲೆ ಮನುಷ್ಯ ಲೈನ್ ಕೆಲಸಕ್ಕೆ ಹತ್ತಾನ ಸರ್. ಕರೆಂಟ್ ಅಲ್ಲಿ ಸ್ಟೇಷನ್ ಇಂದ LC ಲೈನ್ ಕ್ಲಿಯರೆನ್ಸ್ ಆದ್ಮೇಲೆ ಅಲ್ಲಿ ಸ್ಟೇಷನ್ ಅಲ್ಲಿ ಜಿಯೋಸ್ ಏನಿದೆ ಓಪನ್ ಆದ ತಕ್ಷಣ ಇಲ್ಲಿ ಕೆಲಸ ಮಾಡಿರ್ತಾರೆ. ಆದ್ರ ಇಲ್ಲಿ ಮ್ಯಾಗಿಂದ ಏನು ತೆಳಗ್ ಬಿದ್ದಾನೆ, ಅದು ಕರೆಂಟ್ ಅಲ್ಲಿ ಬಂದಿದೆ ಏನು ಬರ್ಲಾರ್ದು ನಮ್ಮ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಸರ್ಟಿಫೈ ಮಾಡ್ತಾರೆ. ಅದು ಸ್ಟೇಷನ್ಗೆ ಹೋಗಿ ಮೀಟರ್ ಡಾಟಾ ಏನದ ಔಟ್ಪುಟ್ ಅದು ಕಂಪ್ಯೂಟರ್ ಅಪ್ಲೋಡ್ ಆಗಿರ್ತಾರೆ. 1 ಸೆಕೆಂಡ್ ಕರೆಂಟ್ ಬಂದು ಹೋಗಿದ್ರು ನಮ್ಮಲ್ಲಿ ರೆಕಾರ್ಡ್ ಆಗಿರ್ತದೆ. ಮತ್ತಲ್ಲಿ ಯಾರೇ ನಮ್ಮಲ್ಲಿ ಉದ್ದೇಶಪೂರ್ವಕ ಹಂಗೆ ಮಾಡಿದ್ರು ತಕ್ಷಣ ಅವರು ಇಲ್ಲಿ FIR ಆಗಿರ್ತಾರೆ. ತನಿಖಾಧಿಕಾರಿಗಳನ್ನ ತನಿಖೆ ಮಾಡಿಸಿಂದ ಹಂಗೆ ಉದ್ದೇಶಪೂರ್ವಕ ಮಾಡಿದ್ರು ಅವ್ರ ಮೇಲೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ತಗೋತಾರೆ. ಮತ್ತು ಈಗ ಏನಾಗಿದೆ ಮುಂದಿಂದು ಸೂಕ್ತ ಏನಿದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಫ್ಯಾಮಿಲಿಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್, ಅವರು ಪಾರ್ಟ್ನರ್ ಏನು ಜೋಡಿ ಲೈಮನ್ ಇರ್ತಾರಲ್ಲ, ಅವ್ರ ಜೋಡಿ 15 ದಿವಸ ಹಿಂದ್ಗಡೆ ಜಗಳ ಆಗಿತ್ತು. ಆ ಜಗಳದ ವಿಷಯದೊಳಗೆ ಪರ್ಸನಲ್ ವೈಯಕ್ತಿಕ ದ್ವೇಷ ಇಲ್ಲಿ ತಕೊಂಡಾರ ಅಂತ ಹೇಳಿ ಅವರು ಫ್ಯಾಮಿಲಿಯವ್ರು ಆರೋಪ. ಅದಕ್ಕೆ ಅವರು ಏನಿದೆ ಸರ್, ಮನಗೋಳಿ PSC ಅವರು FIR ನಲ್ಲಿ ತಗೊಂಡಿರ್ತಾರೆ ಸರ್ ಕಂಪ್ಲೇಂಟ್. ನಮ್ಮ ಸಿಬ್ಬಂದಿಗೆ ಆತರ ಏನೇ ಮಾಡಿದ್ರೆ ಅವ್ರ ತನಿಖೆಯಲ್ಲಿ ಹಂಗ್ ಕಂಡು ಬಂದಿರ್ತಾರೆ, ಅವ್ರಿಗೆ ಏನಿದೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೋತೀವಿ ಸರ್. ಸರ್, ಸ್ಥಳೀಯ ಅವರ ಆರೋಪ ಇದೆ, ಈ ಮನಗೋಳಿ ಸ್ಟೇಷನ್ ಲಿಮಿಟ್ ನಲ್ಲಿ ಇದು 3ನೇ ಘಟನೆ ಅಂತೆ. KB ದವ್ರದೇ ತಮ್ಮ ಸಿಬ್ಬಂದಿ ಅವರೇ ಈ ತರ ಆಗ್ತಾ ಇದೆ. 3ನೇ ಈ ತರ ಎಲ್ಲೇ ನಿಮ್ದು ಡಿಪಾರ್ಟ್ಮೆಂಟ್ ನಿಂದ ಏನ್ ಚೂಕ್ ಆಗ್ತಾ ಇದೆಯಪ್ಪ, ಇದರಿಂದ 3ನೇ ಸಾವು ಯಾಕೆ ಈ ತರ ಯಾಕೆ?
ಸರ್ ಯಾರು ನೋಡಿ ಸರ್ ಸಾವು ಕರೆಂಟ್ ಕಣ್ಣಿಗೆ ಕಾಣಲಾರ್ದು ಮತ್ತು ಅವ್ನಿಗೆ ಸಾವು ಇಡಬೇಕಂತ ನಮ್ಮ ಸಿಬ್ಬಂದಿ ಇರೋದು ಯಾರ್ದು ಇಂಟೆನ್ಷನ್ ಇರಲ್ಲ ಸರ್. ಇದು ಏನಾಗಿದೆ ಇನ್ನು ಘಟನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗತ್ತೆ ಸರ್. ಇದು ಸರ್ ಪೋಸ್ಟ್ ಮಾರ್ಟಮ್ ನಲ್ಲಿ ಕರೆಂಟ್ ಲಿಂತ ಸಾವು ಆಗೈತೆ ಅಂತ ಹೇಳಿ ಗೊತ್ತಾದ್ಮೇಲೆ ನಿಮ್ ಮುಂದಿನ ಕ್ರಮ ಏನಾಗಬಹುದು? ನಮ್ದು ಮುಂದಿನ ನೋಡಿ ಸರ್, ಕಂಪನಿ ವತಿಯಿಂದ ಅವ್ನು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಆದ ಕಾರಣ ಕಂಪನಿ ವತಿಯಿಂದ ಅವ್ರಿಗೆ ಕಾಂಪನ್ಸೇಷನ್ ಅಲ್ಲಿ ಹಿಂದಿನವ್ರಿಗೆ ಜಾಬ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ನಾವೆಲ್ಲ ಕೊಡೋದು ವ್ಯವಸ್ಥೆ ಮಾಡ್ತೀವಿ ಸರ್. ಅದು ಅವ್ರ ಮೇಲೆ ಕ್ರಮ ತೊಗೊಳ್ಳೋದು ಸಿಗತ್ತೆ, ಇನ್ಶೂರೆನ್ಸ್ ಸಿಗತ್ತೆ, ಅದು ಸೆಕೆಂಡ್ರಿ. ಬಟ್ ತಪ್ಪಿಸ್ತರಿಗೆ ಆರೋಪಿದವರಿಗೆ ಏನ್ ಶಿಕ್ಷಾ ಕ್ರಮ? ಆರೋಪಿದವ್ರಿಗೆ ಸರ್ ಅದು FIR ಆಗಿರ್ತದ್ರಿ. ತಪ್ಪಿಸ್ತವರಿಗೆ ಅದು ಕಾನೂನು ಪ್ರಕಾರ ಯಾವ್ದು ಕಲಂ ಬರುತ್ತೆ ಅವರಿಗೆ ಜೈಲು ಹೋಗೋವರೆಗೂ ನಾವು ಮಾತ್ರ ಬಿಡಲ್ಲ ಸರ್. ನಿಮ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನ್ರಿ ಒತ್ತಾಯ ಡಿಪಾರ್ಟ್ಮೆಂಟ್ ಗೆ ಪೊಲೀಸ್ ಮಾಡಿದಾರ? ಇಲ್ಲ, ನಿಮ್ ಡಿಪಾರ್ಟ್ಮೆಂಟ್ ದವ್ರದ್ದು ತಪ್ಪೈತೆ ಅಂತ ಹೇಳಿ ಸಾಬೀತಾದ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒತ್ತಾಯ ಆಗ್ಬೋದಾ? ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ನಾವು ಕಂಪ್ಲೇಂಟ್ ಕೊಡ್ತೀವಿ. ಆ ತರ ಏನೇ ಆಗಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿಂದ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕಾನೂನು ಕ್ರಮ ನಾವು ತಗೊಳಿಕ್ಕೆ ನಾವು ಶಿಫಾರಸು ಮಾಡ್ತೀವ್ರಿ. ನಾನು ರೂಪೇಶ್ ಶಹಾ ಸರ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಎಸ್ಕಾಂ ಬಸವನ ಬಾಗೇವಾಡಿ. ಏನಾಗಿತ್ರಿ? ಅವ್ರಿಗೆ ಏನು ಇಲ್ರಿ, ಜಾಬಿಗೆ ಹೋಗಿದ್ರಂತ ಮಷಿನ್ ಆಗ್ಯದೆ. ಅವ್ರ ಮನ್ಯಾಗಿಂದ ಎದ್ರೆ ಡ್ಯೂಟಿ ಹೋಗ್ಯಾರ. ಡ್ಯೂಟಿ ಹೋದಾರ ಹೊಳ್ಳಿ ಬಂದಿಲ್ರಿ. ಅವ್ರು ಹೊಳ್ಳಿ ಬಂದಿಲ್ಲ, ಅಲ್ಲೇ ಆಕ್ಸಿಡೆಂಟ್ ಆಗೈತಿ ಅಂತ ಹೇಳಿ ಮ್ಯಾಲ ಕಂಬ ಮೇಲಿಂದ ಬಿದ್ದಾರಂತ ಹುಡುಗಿಗೆ ಹೇಳ್ಯಾರ. ಹುಡುಗಿ ಕರ್ಕೊಂಡ್ ಹೋಗ್ಯಾರ. ಅಲ್ಲಿ ಹೋದಲ್ಲೇ ಜೀವ ಹೋಗೈತಿ ಅವಂತ. ಈಗ ನಿಮಗ್ ಹೆಂಗ್ ಗೊತ್ತು? ನಮಗ್ ಹೆಂಗ ನಮ್ಮ ಅಲ್ಲಿ ಇದ್ರಿ, ನಾವ್ ಈಗ ಬಂದ್ ನೋಡಿವ್ರಿ. ನಮ್ಗೂ ಫೋನ್ ಮಾಡಿದ್ರಿ? ಫೋನ್ ಮಾಡಿದ ತಕ್ಷಣ ನಾವ್ ಬಂದಿವ್ರಿ ಅಲ್ಲಿ ಊರ್ಲಿಂದ, ಮುದ್ದಾಳಿಂದ. ಅಲ್ಲಿ ಸ್ಥಳೀಯರು ಹೇಳ್ತಾರ ಇವ್ರು ತಮ್ಮ ಜೊತೆ ಕೆಲಸ ಮಾಡೋರ್ ಜೊತೆ ಸಂಶಯ ಐತಿ ಅಂತ ಹೇಳಿ ಅವ್ರ ಏನ್ರಿ ಪ್ಲಾನ್ ಮಾಡ್ಯಾರ? ಅದ ಐತ್ರಿ. ಮತ್ತೆ ಎಲ್ಲಿ ಬಡ್ದಾರಿ, ಮತ್ತೆ ಎಲ್ಲಿ ಪೇಟ್ ಆಗಿಲ್ರಿ. ಅವ್ರ ತೆಲಿಗ್ ರಕ್ತ ನಿಂದ್ರವಲ್ರಿ. ಮತ್ ಹೆಂಗ್ರಿ ಅದು? ಇದು ಕರೆಂಟ್ ಶಾಕ್ ಆತಂದ್ರ ಎಲ್ಲಾರ ಪೆಟ್ ಆಗ್ತಾವ್, ಎಲ್ಲಾರ ಇದು ಆಗ್ತಾವ್. ತೆಲಿಗ್ ಹೆಂಗ ಹಾಕಾವ್ ಸರ್? ತೆಲಿಗ್ ರಕ್ತ ನಿಂದ್ರವಲ್ರಿ ಸರ್. ಈ ತೆಲಿ ಪೂರ್ತಿ ಹೊಡೆದೈತಿ. ಮತ್ ಮೈಗೆ ಏನು ಇಲ್ಲ, ಎಲ್ಲಾ ಚೆಕ್ ಮಾಡ್ಯಾರ ಸರ್. ಮತ್ತೇನು ಇಲ್ಲ. ಈಗ ಕರೆಂಟ್ ಹತ್ತೈತೆ ಅಂತ ಹೇಳಿ ಒಂದ್ ಇದು ರೀಸನ್ ಬೇರೆ. ಅವ್ರು ಆಗಿದ್ದು ಬೇರೆಯವ್ರು ಡ್ಯೂಟಿ ಮೇಲೆ ಇದ್ದವ್ರಿ. ಡ್ಯೂಟಿ ಮೇಲೆ ಇದ್ದವ್ರ ಕಂಬ ಮೇಲೆ ಹತ್ತಿಸಿ ಅವ್ರಿಗೆ ಕರೆಂಟ್ ಶಾಕ್ ಕೊಡ್ತಾರ. ಈಗ ಮನ್ಗುಳಿ ಆಸ್ಪತ್ರೆಗೆ ಇಲ್ಲಿ ಡಾಕ್ಟರ್ದು ಯಾರೇ ಬಂದಾರ ಇನ್ನು ತನಕ? ಯಾರು ಇಲ್ಲ ಸರ್. ಈಗ ನೀವು ಬಂದಿಲ್ಲ, ಎಷ್ಟ್ ಲೇಟ್ ಐತಿ? ಆಂಬುಲೆನ್ಸ್ ನಾಗೆ ಡೆಡ್ ಬಾಡಿ ಐತಿ, ಒಳಗ್ ಫ್ರಿಜ್ ನಾಗ ಬಿಟ್ಟಿಲ್ಲ, ಒಳಗ್ ಏನು ಇಲ್ಲ ಸರ್. ನೀವು ವಿಚಾರ ಮಾಡ್ರಿ, ಊರವ್ರು ನೀವು ವಿಚಾರ ಮಾಡಿ. ನಾವ್ ಹೆಂಗ್ ಹೇಳ್ಬೇಕು ನೋಡ್ರಿ ಸರ್. ಹೇಳಿದ್ರೆ ನಮ್ ಮಾತ್ ಯಾರು ಕೇಳುದಿಲ್ಲ ಸರ್. ನೋಡಿದ್ರೆ ಜಾಬ್ ಮಾಡವ ಸರ್, ಅವ ಜಾಬ್ ನವ ಮನುಷ್ಯ. ಮತ್ತೆ ಲೋಕಲ್ ಎಲ್ಲ ಏನಿಲ್ಲ. ಜಾಬ್ ಇದಾರೆ ಸ್ವಲ್ಪ ಸರ್ ಕಾಳಜಿ ಮಾಡ್ಬೇಕಲ್ರಿ. ರೇಗ್ ದೇಗ್ ತಗೋಬೇಕಲ್ರಿ ಅವ್ರಿಗೆ ಸ್ವಲ್ಪ. ಯಾರು ದಿಕ್ಕ ಇಲ್ರಿ ಸರ್. ಹೊರಗ್ ಕೂತಿ ಯಾರು ನೀರ್ ತಂದ್ ಕೊಡೋರ್ ಸಲ ಯಾರು ದಿಕ್ಕಿಲ್ಲ ಸರ್. ಇಲ್ಲಿ ಗೌರ್ಮೆಂಟ್ ನೌಕರಿ ಮಾಡೋನಿಗೆ ಹಂಗ್ ಮಾಡ್ಯಾರ್ರಿ ಸರ್ ಈ ಊರಾಗ. ಮತ್ ನಮ್ಮಂತವ್ರ ಹೆಂಗ್ರಿ ಸರ್? ಅವ್ರಿಗೆ ನಶಿನ್ಯಾಗ ಮಕ್ಕೊಂದವ್ರಿಗೆ ನಶಿನ್ಯಾಗ ಫೋನ್ ಮಾಡಿ ಕರೆಸಿ ಅವ್ರಿಗೆ ಡ್ಯೂಟಿ ಮೇಲೆ ಹಚ್ಚಿಸಿ ಹಿಂದಾಗಡೆ ಹಿಂಗ್ ಮಾಡಾರಂತಂದ್ರ ಹೆಂಗ್ ಸರ್? ನಮ್ಗೆ ಹೆಂಗ್ ಇದು ಆಕೈತಿ ಹೇಳ್ರಿ? ಈಗ ನಿಮ್ ಬೇಡಿಕೆ ಏನದಾವ? ನಮ್ ನ್ಯಾಯ ಬೇಕ್ರಿ ಸರ್. ನಮ್ಗ ಅದು ಏನಾಗೈತಿ ನಮ್ಗ್ ಗುರ್ತ್ಬೇಕು. ಅದು ನಮ್ಗ್ ಬೇಕ್ರಿ. ಅದು ಬೇಕು ಮಟ್ಟ ನಾವು ಅದು ಪೋಸ್ಟ್ಮೆಂಟ್ ಕೊಡುದಿಲ್ರಿ ಸರ್. ಒಟ್ಟ ಯಾರು ಕೇವಾಡಿತ್ತಂದ್ರ ಅವ್ರ ಮೇಲೆ ಏನ್ ಕ್ರಮ ಆಗ್ಬೇಕು? ಗಲ್ ಶಿಕ್ಷೆ ಆಗ್ಬೇಕ್ರಿ ಸರ್. ಗಲ್ ಶಿಕ್ಷೆ ಆದ್ರೆ ಮುಂದ್ ಮತ್ತೊಬ್ರಿಗೂ ತಿಳಿತೈತಿ. ಮತ್ತೊಬ್ರಿಗೆ ಅವ್ರಿಗೂ ಮುಂದ್ ಅದು ಏನಾಗೈತಿ, ಇವ್ರಿಗೆ ಹಂಗಾದ್ರ ನಮ್ಗೂ ಹಂಗಾಗೈತಿ ಅವ್ರಿಗೂ ಗೊತ್ತಾಗ. ಅಂದ್ರೆ ಇವ್ರ ಜೊತೆ ಆದಂಗ್ ಬೇರೆಯವ್ರ ಜೊತೆ ಆಗಬಾರ್ದು. ಈಗ ಗೌರ್ಮೆಂಟ್ ಜಾಬ್ ಮಾಡೋರ್ ಸರ್, ನೀವ್ ತಿಳಿದ್ರಿ. ಈಗ ಮಟ್ಟ ಗಾಡಿಯಾಗಿಂದ ಹೊರಗ್ ತೆಗ್ದಿಲ್ರಿ ಹೆಣ. ಈಗ ಮಟ್ಟ ಯಾರು ಬಂದ್ ನೋಡಿಲ್ ಸರ್. ಮತ್ ಪೂರ್ತಿ ಮೈ ಚೆಕ್ ಮಾಡಿದ್ರೆ ಏನು ಇಲ್ಲ ಸರ್. ತೆಲಿಗಿಲ್ಲ, ರಕ್ತ ಒಟ್ಟ ಪೂರ್ತಿ ತೆಲಿ ಸಿಡ್ದೈತಿ. ಸರ್ ಈಗ ಮಟ್ಟ ಇಲ್ಲಿ ಹೊರಗೆ ನಿಂದಿರ್ತಾರ ಸರ್ ಪೇಷಂಟ್. ಹಿಂಗಾಗಿದ ರೂಮ್ನಾಗ್ರ ಹಾಕ್ಬೇಕಲ್ರಿ ಸರ್. ರೂಮ್ನಾಗ್ರ ಹಾಕ್ಬೇಕಲ್ಲ. ಈಗ ಏನಿಲ್ರಿ, ಅವರು ಒಬ್ರೇ ಬಂದಾರ. ಕೆಲವೊಬ್ರು ಲೈನ್ ಮನ್ ಜಗಳ ತೆಗೆದಿರತ್ತ. 8 ದಿನ ಆಯ್ತು ಅವ್ರದ್ದು ಮಾತಿಲ್ಲಾರ್ದಕ್ಕ ಒಬ್ರೇ ಬಂದಾರ. ಅವ್ರು ಒಬ್ರೇ ಬಂದಿದ್ದಕ್ಕೆ ಇಲ್ಲಿ ಏನಾಗಿದ್ದು, ಅನಿಯಮಿತಿಯಲ್ಲಿ ಬಂದಿದ್ದಕ್ಕ ಫಾಲ್ಟ್ ಆಗ್ಯದ ಅಂತೇಳಿ ಹೇಳ್ಯಾರತ್ತ. ಹೇಳೋಣ ಏನು ಬಂದನ್ರಿ. ಬೆಳಿಗ್ಗೆ 9:40 ಲೈಟ್ ಹೋಗಿದ್ ನಮ್ ಕಡೆ. ಕರೆಂಟ್ ಹೋಗಿದ್ದು ನಾವು ಫೋನ್ ಮಾಡಿದ್ವು. ಆಯ್ತರ ಒಂದು ಅರ್ಧ ತಾಸು ಬಿಟ್ಟು ನಿಮ್ಗೆ ಲೈನ್ ಬರ್ತದ ಹೇಳಿದ್ರು. ಹೇಳಿಂದ ಅಷ್ಟೇ ನಾವು ನೀರು ಬಿಡೋದು ಬಿಟ್ಟು ಕೇಸಿಂದ ಮನೆಯಲ್ಲಿ ಇದ್ದೆವು. ಮನೆಯಲ್ಲಿ ಇರೋಣ ಹಿಂದರ್ಗಡೆ ಫೋನ್ ಹಚ್ಚಿದ್ದೆವು. ಫೋನೇ ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್ ಆಗಿದ್ದು ಏನಾಗಿದೆ ಗೊತ್ತ್ರಿ? ಆಮೇಲೆ ಫೋನ್ ಬತ್ತು ಹಿಂಗಾಗ್ಯದ ಅಂತೇಳಿ. ಹಿಂಗೆ ಸಿರ್ದರ ಅವ್ರಿಗೆ ಕರೆಂಟ್ ಹತ್ತದ ಹಂಗೆ ಬಡ ಬಂದೇವ್ ನಾವು. ಈಗ ಬಂದು ನೋಡಿಸ್ತೇನ ಬಾಡಿನೇ ಡೆಟ್ ಹತ್ತಿ. ಇದೇನು ನಾವು ಹೇಳ್ಬೇಕಂದ್ರೆ ಇದು ಸ್ವಲ್ಪ ಮೋಸದು ಕೆಲಸ. ನಿಮ್ಗೆ ಯಾರ ಮೇಲೆ ಇಲ್ಲಿ ಯಾರ ಮ್ಯಾಗ ಏನಿಲ್ಲ, ಕೋಪ ಅನ್ನಕ್ಕೇನಿಲ್ಲ. ಅವರು ಲೈನ್ ಮನ್ಗಳೇ ಬಂದು ತಗೊಂಡ್ ಹೋಗ್ಯಾರಲ್ಲ. ಯಾರು ಹೊಲ್ದವ್ರು ಯಾರು ಎತ್ತಿಲ್ಲ. ಲೈನ್ ಮನ್ಗಳು ಬಂದು ಹೆಂಗೆ ಬಿಡಿಸ್ಕೊಂಡು ಹೋದ್ರು, ಅವ್ರಿಗೆ ಎತ್ಕೊಂಡು ಹೋದ್ರು.
ಕರೆಂಟ್ ಕೆಳಗ್ ಬಿದ್ದಿದ್ರೆ ತಳಗ್ ಬಿದ್ದಿಲ್ಲ, ಮ್ಯಾಗೆ ಇದ್ರು, ಮೇಲೆ ಇದ್ರು. ಮ್ಯಾಲೆ ಇದ್ರು. ಅವ್ರಿಗೆ ಯಾರು ಇದ್ರು ಅದ್ ಬೇಕಲ್ಲ, ತನಕನೂ ಅವ್ರು ಇಲ್ಲೇ ಮೇಲೆ ಇದ್ರು. ಮ್ಯಾಲಿಲ್ಲ. ನಾವು ಬರುತ್ತನ ಅಲ್ಲಿದಿಂದ ಅಲ್ಲಿ ಮನೆಗೆ ಸೈಡ್ ಎತ್ಕೊಂಡು ಹೋಗ್ಯಾರ ಅವ್ರು. ಯಾರು ಇದಾರು? ಲೈನ್ ಮನ್ಗಳು ಲೈನ್ ಮ್ಯಾನ್ಗಳು. ಅವರು ತಮ್ಮ ಪರ್ಸನಲ್ ದುಶ್ಮನಿಕ್ಕಾಗಿ ಅವರೇ ಹೊಡೆದಾರಂತ ನಿಮಗೆ? ಅವರೇ ಹೊಡೆದಾರ ನಮಗ್ ಫುಲ್ ಡೌಟ್ ಅದ. ಅವ್ರ ಹೆಸರು ಏನಿಲ್ಲ, ಒಂದು ಇಲ್ಲ, ಅವ್ರ ಹೊಸದಾಗಿನೇ ಇದಾರ. ಅವ್ರ ಜೊತೆನೆ ಬರ್ತಿದ್ರು ಅವ್ರು ಗಿಡ್ಡ. ನಾನ್ ಕೇಳಿದ್ರಿ ಅವ್ರ ಜೊತೆ ಯಾಕೆ ಬಂದಿಲ್ಲ, ಅವ್ರ ಜೊತೆ ಯಾಕೆ ಬಂದಿಲ್ಲ ಅಂತ ನಾನ್ ಕೇಳಿದೆ. ಅಲ್ಲಣ್ಣ ಅವ್ರು ನಮ್ದು ಒಂದ್ 15 ದಿನ ಆಯ್ತು ಜಗಳ ಆಗಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ ಹೇಳಿದ್ರು. ಅಷ್ಟೇ ಹೇಳಿ ನಾ ಏನಂದೆ, ಹ್ಯಾಂಗ ಅವ್ರ ಜೊತೆ ನೀ ಯಾಕೆ ಬಂದಿಲ್ಲ, ದಿವ್ಸ ಬರ್ತಿದ್ದಿ ನಮ್ ತೋಟ ಕಡೆ, ಯಾಕೆ ಬಂದಿಲ್ಲ ಅಂತ ನಾನು ಕೇಳಿದ್ ಖರೆ ನೀರ್ ನಿಜ. ನಾವ್ ಒಬ್ರೆಲ್ಲ ಇಲ್ಲಿ ನಮ್ದು ಎಲ್ಲಾ ಇಡೀ ಕುಟುಂಬನೇ ಇತ್ತು ನಮ್ ತಾಂಡದವ್ರು. ಎಲ್ಲರ ಮುಂದೆ ನಾನು ಕೇಳಿದ್ಮೇಲೆ ಏನಾಯ್ತು ಗೊತ್ತ್ರಿ, ಆಮೇಲೆ ಏನಂದ್ರು, ಅಣ್ಣ ನಮಗ್ ಫೋನ್ ಮಾಡಿಲ್ಲ, ನಾವ್ ಹೇಳಿಲ್ಲ. ಅಲ್ಲಪ್ಪ ಅವ ಸತ್ತಿದ್ದು ನಿಮ್ಗೆ ಗೊತ್ತಾಯ್ತು, ನೀವ್ ಹೆಂಗ್ ಬಂದಿರತ್ ನಾನು ಕೇಳಿದೆ. ಅವ್ರಿಗೆ ಉತ್ತರ ಕೊಟ್ಟಿಂದ ಹೊಲ್ದವ್ರು ಫೋನ್ ಹಚ್ಚಿದ್ರತ್. ಹೊಲ್ದವ್ರು ಯಾರು ಫೋನ್ ಹಚ್ಚಾರ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಈಗ ಬಾಡಿ ಇಲ್ಲಿ ಬಿದ್ದೈತಿ, ಹಾ ಅವ್ರು ಇಲ್ಲೇ ಬಿಡ್ಬೋದಾಗಿತ್ತು. ಅದ್ರ ಯಾಕೆ ಒಯ್ದ್ರು ಅದು ನನ್ ಕ್ವಶನ್ ಕೇಳ್ತಿಲ್ಲ. ಯಾಕೆ ಒಯ್ದ್ರು? ಪಂಚನಾಮ ಮಾಡಕ್ ನಿಮ್ ಫ್ಯಾಮಿಲಿದವ್ರು ಅಥವಾ ಡಿಪಾರ್ಟ್ಮೆಂಟ್ ದವ್ರು ಯಾರು ಬಂದಿದ್ರು ಅಥವಾ ನಿಮ್ಗೆ ಯಾರು ಗೊತ್ತಿಲ್ಲಾರ್ದೆ ಅವರು? ಇಲ್ಲ, ಫ್ಯಾಮಿಲಿ ಗಿಮ್ಲಿ ಎಲ್ಲ ಇದ್ರ. ಆದ್ರೆ ಇವ್ರು ಪಂಚಾಯತಿದವರು ನಮ್ ಲಂಬಾಣಿ ಜನಕ್ಕೆ ಏನದ್ ಗೊತ್ತ್ರಿ, ಲಂಬಾಣಿ ಜನಕ್ಕೆ ಯಾರು ಕಿಮ್ಮತ್ ಕೊಡಲ್ಲ. ಹಂಗ ಏನ್ ಮಾಡ್ತಾರ, ಬಡ ದುಡ್ಡು ಕೊಡುದು, ಎತ್ಕೊಂಡು ಹೋಗ್ಬಿಡೋದು ಬಡ. ಆ ಜನ ಬಾಳ ಆಗಿದ್ರು, ತಿನ್ನೋರು ಬಾಳ ಜನ. ಅಂದ್ರೆ ಫ್ಯಾಮಿಲಿ ಅವ್ರು ಬರುಗಿತ್ತ ಮೊದಲು ಒಯ್ದಾರ. ಹಾ, ಫ್ಯಾಮಿಲಿ ಬಂದಿಲ್ಲ ಅಂದ್ರೂ ಒಯ್ದಾರಲ್ಲಿ. ಆ ಜನ ಬಾಳ ಆಗ್ಯಾರ. ನಿಮ್ಮ ಸರ್ಕಾರದಿಂದ ಅಥವಾ ಇದರಿಂದ ನಿಮ್ ಬೇಡಿಕೆ ಏನಿದೆ? ಸರ್ಕಾರದಿಂದ ಬೇಡಿಕೆ ಏನಿಲ್ರಿ, ನಾ ಹೇಳ್ತೀನಿ. ಅವನಿಗೆ ಹೆಂಗ ಅನ್ಯಾಯ ಆಗ್ಯದ, ಹಂಗ ಕೆಲವೊಬ್ರಿಗೆ ಅನ್ಯಾಯ ಆಗಬಾರ್ದು, ಒಟ್ಟೆ ಅನ್ಯಾಯ ಆಗಬಾರ್ದು ಯಾರಿಗೂ. ಕೆಲವೊಬ್ರು ಇರ್ಲಿ, ಅವ್ರದ್ದು ಜೀವ, ಕೆಲವೊಬ್ರು ಜೀವ ಇರ್ತದೆ. ಕೆಲವೊಬ್ರು ದುಡ್ಡಿನಗೋಸ್ಕರ ಡ್ಯೂಟಿ ಮಾಡ್ತಾರಲ್ಲ, ಹಿಂಗ್ ಮಾಡಕ್ ಹೋಗ್ಬಾರ್ದು. ಬೇಕಾ ಹೊಡಿಬೇಕಂದ್ರೆ ಹಿಂದೆ ಮುಂದೆ ನಿಂತ ಬಂದು ಹೊಡಿಬೇಕು. ನಿನಗ್ ಹೊಡಿತೀನಂತ ಹೇಳಿ ಹೊಡಿಬೇಕು. ಇಂಥ ದಿನ ನೀನ್ ಮರಣ ಅಂತ ಹೇಳ್ಬೇಕು. ತಿಂಡಿ ಇದ್ರ ಅವನ್ ನೋಡ್ತಾನ, ತಿಂಡಿ ಇದ್ರ ಅವ್ರು ಸಾಯ್ತಾರಲ್ಲ. ಇದು ಘಟನೆ ಆಗಿಗೋಸ್ಕರ ನೀವ್ ಯಾರಿಗೆ ಆರೋಪಿಸ್ತೀರಿ? ಯಾರಿಗ್ರಿ ನಾವ್ ಹೇಳ್ಬೇಕಂದ್ರಿ, ಹೊಲ್ದವ್ರ ಮ್ಯಾಗೆ. ಆಮೇಲೆ ಏನದ, ಇವರು ಯಾರು ಇಲ್ಲಿಂದ ಬೌಡಿ ಎತ್ಕೊಂಡು ಹೋಗ್ಯಾರಲ್ಲ ಅವ್ರ ಮ್ಯಾಗ. और खबरों के लिए देखते रहिए बी न्यूज नेशन।